ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದಿನ ನಿಮ್ಮ ದೋಸ್ತು ನೀವು ಇದು ಮಾಡ್ತಿದ್ರಲ್ಲ ನೋಡ್ತೀರ ದೋಸ್ತ ನಾನು ಬಿಗ್ ಬಾಸ್ ನೋಡಾಕತ್ತೀವಿ ನೋಡಿ ಅದ್ರ ಬಗ್ಗೆ ನಮ್ಮ ದೋಸ್ತ ಬರೋದ ಹೇಳ್ತಾನೆ ಅದ್ರ ಥರ ನಾವು ಏನೋ ಒಂಥರ ಕಾಮಿಡಿಗೆ ಮಾಡಿ ಹಾಕಾಕತ್ತೀವಿ. ಈಗ ಅಲ್ಲಿ ನೀರಿನ ಇದು ನೀರು ಶಬ್ದ ಮಾಲಿನ್ಯ ಆಗುತ್ತೆ ಅನ್ನೋ ಲೆಕ್ಕದಲ್ಲಿ ಈಗ ಪರಿಸರ ಇಲಾಖೆಯಿಂದ ನೋಟಿಸ್ ಕೊಟ್ಟು ಬಂದ್ ಮಾಡಿರುವಂಥದ್ದು. ಅಲ್ಲಿ ಯಾವ ರೀತಿ ನೀರು ಬಳಸ್ತಿದ್ರಿ, ಏನು ಶಬ್ದ ಮಾಲಿನ್ಯ ಆಗ್ತಾ ಆ ಥರದ್ದು ಏನೇನು ನಡೀತಿತ್ತು ಅಲ್ಲಿ ನೀವಿದ್ದಾಗ? ಆ ಮನೆ ಇದ್ದಾಗ ಅದು ಬೇರೆ ಹೊಲ್ದಾಗಿತ್ತು ರೀ, ಅದು ಅಡವ್ಯಾಗ. ಈ ಮನೆ ಎಲ್ಲೋ ಗೊತ್ತಿಲ್ಲ ನಾನು ಅಲ್ಲಿ ಮಾಡ್ರಂತ. ನಮ್ಮ ಆ ಮನೆ ಇದ್ದಾಗ ಹಂಗೇನು ನೀರಿದ್ದಿಲ್ಲ. ನಾವು ಏನಾರ ಪೇತಿದ್ದಿಲ್ಲ ಪೈಪ್ನಾಗ ಹೊಕ್ಕಿತ್ತು, ಎಲ್ಲಿ ಹೊಕ್ಕಿತ್ತು ಗೊತ್ತಿಲ್ಲ. ಅದ ಮಾಲಿನ್ಯ ಅಷ್ಟೊಂದು ಹಾಕಿದ್ದಿಲ್ಲ ರೀ. ಈಗೇನು ಬೇಗನೆ ಸರ್ಕಾರಕ್ಕೆ ಏನು ಮನವಿ ಮಾಡ್ಕೊತೀರಿ, ಬೇಗನೆ ಕೊಡ್ಬೇಕು ಪರ್ಮಿಷನ್ ಅಂತ ಹೇಳ್ತೀನಿ? ಸರ್ಕಾರಕ್ಕೆ ನಾವು ಏನು ಹೇಳ್ಬೇಕು, ಪಾಪ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಯಾಕಂದ್ರೆ ಈ ಬಿಗ್ ಬಾಸ್ ಜನರ ಪರವಾಗಿ ನೋಡೋಂಥರ ಆಸೆ ಇರ್ತಲ್ಲ, ಅವ್ರ ಪರವಾಗಿ ಲಘು ಚಲೋ ಅಂದ್ರೆ ಬಿಗ್ ಬಾಸ್ ಶೋನ್ ಜನ ಇಡೀ ಕರ್ನಾಟಕ ಇಡೀ ಎಲ್ಲ ಕಡೆ ನೋಡ್ತಾರೆ. ಅದಕ್ಕೆ ಸರ್ಕಾರದವರಿಗೆ ಏನೈತಿ ಅದನ್ನು ಸರಿ ಲಘು ಮಾಡಿಸ್ಕೊಂಡು ಚಾಲೂ ಮಾಡಿದ್ರೆ ಖುಷಿ ಆಕೈತೆ. ಬಿಗ್ ಬಾಸ್ 11 ವಿನ್ ಆದ್ರಿ, ಅದರಿಂದ ಸಾಕಷ್ಟು ಹೆಸರು ಬಂತು. ಮೊದಲ ಬಿಗ್ ಬಾಸ್ ಹೋಗೋಕ್ಕಿಂತ ಮೊದಲು ಈಗ ನಿಮ್ಮನ್ನು ಜನ ಯಾವ ರೀತಿ ಗುರುತಿಸ್ತಾರ, ಹೆಂಗೆ ನಿಮಗೆ ಹೆಸರು ಗಳಿಸ್ಕೊಟ್ಟಿದೆ ಬಿಗ್ ಬಾಸ್? ಬಿಗ್ ಬಾಸ್ ಅನ್ನೋದು ಬೇರೆ ದೊಡ್ಡ ಹೆಸರು ಅದು. ಯಾಕಂದ್ರೆ ನಾವು ಸರಿಗಮಪ ಹೋಗಿ ಬಂದಿದ್ವಿ. ಆಮೇಲೆ ಇದೊಂದು ಸಲ ಹೋಗೋಣ ಅಂತೇಳಿ ನಡ್ರಾಗ ಹೋಗಿದ್ವಿ. ಕರ್ನಾಟಕ ಜನತೆ ಓಟ್ ಹಾಕಿ ನಮ್ಮನ್ನು ಗೆಲ್ಸೈತಿ. ಆದ್ರೆ ಭಾಳ ಖುಷಿ ಆಗೈತೆ ರೀ. ಎಲ್ಲ ಕಡೆಯೂ ಜನ ಮಾತಾಡಿಸ್ತಾರೆ, ಚಲೋ ಮಾತಾಡ್ತಾರೆ.